ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನನ್ನ ಮಗಳು ಜವಳ ತೆಗ್ಸೋ ವ್ಲಾಗ್ ರೀ ಇದು. ಅವತ್ತಿನ ದಿನ ನಮ್ಮ ಹಸ್ಬೆಂಡ್ ಅವರ ತಮ್ಮ ದೀಡ್ ನಮಸ್ಕಾರ ಹಾಕತ್ತಿದ್ದೆ ರೀ. ಅವ್ರೇನೋ ಬೇಡ್ಕೊಂಡಿದ್ರಂತ ಹಾಕ್ತೀನಿ ಅಂತಂದು ಅವ್ರು ಹಾಕತ್ತಿದ್ರು. ಇಲ್ಲೇ ನಮ್ಮದು ಹೊಣಕೇರಿ ಮಲ್ಲಯ್ಯರಿ ಮನೆ ದೇವ್ರು, ಅಲ್ಲೇ ಮೆಟ್ಲು ಭಾಳ ಅದಾವ್ರಿ ಸ್ಟೆಪ್ಸ್, ಅದ್ರೊಳಗೆ ಹತ್ಕೊಂಡು ಹಾಕತ್ತಿದ್ರು ಅವ್ರು. ದೀಡ್ ನಮಸ್ಕಾರ ಹಾಕ್ಬೇಕಿತ್ತು. ಇಲ್ಲೇ ಜವಳದ್ದು ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಫಸ್ಟು ಇವರು ಅರ್ಚಕರು ಏನದಾರಲ್ರಿ ಅವ್ರು ಜವಳ ತೆಗೆದ್ರೆ ಆಮೇಲೆ ಸೋದ್ರ ಮಾವ ತೆಗಿಯಕ್ಕೆ ಕೊಡ್ತಾರಂತ್ರಿ. ಅದಕ್ಕೆ ಇವರು ಫಸ್ಟ್ ಎಲ್ಲ ತೆಗೆದ್ಬಿಟ್ರೆ ನನ್ನ ಮಗಳಂತರೂ ಎಲೆ ತಿನ್ಕೊಂಡು ಕುಂತ್ಬಿಟ್ಟಿದ್ಲು ರೀ. ಸುಮ್ಮನೆ ಏನು ಅಳುದದು ಮಾಡಿಲ್ಲ, ಸುಮ್ಮನೆ ಕುಂತಿದ್ಲು. ನಾನು ಅಂದೆ ನೋಡ್ರಿ ಅಳುದದು ಏನೂ ಮಾಡಿಲ್ಲ ಅಂತಂದು, ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಅಳಾಕ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಅವ್ರು ತೆಗಿಯೋದೆಲ್ಲ ಮುಗೀತ್ರಿ. ಅದು ಏನೇನೆಲ್ಲ ಅಲ್ಲಿ ಇಟ್ಟಿರ್ತಾರಲ್ರಿ ಅದನ್ನೆಲ್ಲ ಅವ್ರು ತೊಗೊಂಡು ಹೋಗ್ತಾರ. ಆಮೇಲೆ ಆ ಕೂದಲ ಎಲ್ಲ ನನಗೆ ಉಡಿಯೊಳಗೆ ತುಂಬಿದ್ರಿ. ಅವ್ರು ಕಿವು ಒಂದಿಷ್ಟು ಕೂದಲ ಕಟ್ ಮಾಡಿದ್ರು ಅವ್ರು ಫಸ್ಟ್, ಅದೆಲ್ಲ ಇಲ್ಲಿ ಉಡಿಯೊಳಗೆ ತುಂಬಾತಾರ ನೋಡ್ರಿ. ಅವರು ಸ್ವಾಮಿಯರ ಅರ್ಚಕರೇನು ತೆಗೆದು ಹೋದ್ರಲ್ರಿ, ಅದಾದಮೇಲೆ ಇಲ್ಲಿ ನಮ್ಮ ತಮ್ಮ ತೆಗೆದ. ನಮ್ಮ ಕಡೆ ಸೋದ್ರ ಮಾವರು ತೆಗಿತಾರೆ, ಬಟ್ ಅವರು ಏನೋ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ರು. ಫಸ್ಟ್ ಅವ್ರು ತೆಗೆದ್ರು, ಆಮೇಲೆ ಅದಕ್ಕೆ ಅವ್ರು ತೆಗಿಯೋರು ಬಿಡ ಅಂದ್ಬಿಟ್ಟು ಆಮೇಲೆ ಇವನ ಕಡೆಯಿಂದ ತೆಗ್ಸಿದ್ವಿ ರೀ. ಅವನು ಮತ್ತು ಉಡಿಯೊಳಗೆ ಇಟ್ಕೊಳಕ್ಕೆ ಕೊಟ್ಟರೆ ಕೂದಲನ, ಅದನ್ನ ಎಲ್ಲೋ ಹಳ್ಳಿ ಕಡೆ ಬಿಡ್ಬೇಕಂತ್ರಿ ಕೂದಲನ, ಅಲ್ಲಿ ಇಲ್ಲಿ ಚೆಲ್ಬಾರ್ದು. ಅದೆಲ್ಲ ಆದ್ಮೇಲೆ ರೀ ಇಲ್ಲಿ ನಮ್ಮನ್ನಿಬ್ಬರನ್ನೂ 3 ಜನನೂ ಕುಂದಿರ್ಸಿ ಆರತಿ ಮಾಡ್ಬೇಕಂತಿತ್ತು ರೀ. ಅದಕ್ಕೆ ಆರತಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳತ್ತಿದ್ರು. ಇಲ್ಲಿ ಕುಂಕುಮ ಅದು ಹಚ್ಚಾತಾರಲ್ರಿ ಅವರು ನಮ್ಮ ಅಂಟಿ, ನಮ್ಮ ಮನೆಯವ್ರ ಅಕ್ಕ ರೀ ಅವ್ರು. ಮಾರು ಸುಮ್ಮ ಕುಂದಿರ್ವಲ್ರಿ, ಬರೀ ಕಿತಾಪತಿ ಮಾಡ್ಬೇಕಂತಳ್ರಿ ಆಕಿ ಏನೇನಾರ. ಆಮೇಲೆ ಇಲ್ಲಿ 3 ಜನಕ್ಕೂ ಮಾಲೆ ಹಾಕಿದ್ರು. ಆಮೇಲೆ ನಮ್ಮ ಕಡೆ ಏನಂದ್ರೆ ಏನಾರ ಫಂಕ್ಷನ್ ಇರಲಿ ಹೆಣ್ಮಕ್ಳದ್ದು ದಂಡಿ ಅಂತೂ ಹಾಕ್ತಾರೆ ರೀ. ಇಲ್ಲೇ ನಂಗೆ ದಂಡಿ ಕಟ್ಟತ್ತಾರ ನೋಡ್ರಿ. ನಮ್ಮ ಕಡೆ ಇದನ್ನು ಜವಳ ತೆಗಿಸೋದು ಅಂತಾರೆ, ಒಂದೊಂದು ಕಡೆ ಇದನ್ನ ಮುಡಿ ತೆಗ್ಸೋದು ಅಂತಾರೆ ರೀ. ಒಂದೊಂದು ಊರೊಳಗೆ ಒಂದೊಂದು ಥರ ಹೆಸರಿಟ್ಟು ಕರೀತಾರೆ. ನಾವಂತರೂ ಜವಳ ತೆಗ್ಸೋದು ಅಂತೀವಿ. ಆಮೇಲೆ ಇಲ್ಲಿ ನನಗೆ ಡ್ರೆಸ್ಸು, ನಮ್ಮ ಮನೆಯವ್ರಿಗೆ ಡ್ರೆಸ್ಸು, ಅರುಷಿಗೆ ಡ್ರೆಸ್ ಎಲ್ಲ ತೊಗೊಂಬಂದಿದ್ರು ನಮ್ಮ ಅಂಟಿ. ಅದನ್ನು ಕೊಟ್ಟೆಲ್ಲ ಆರತಿ ಮಾಡತ್ತಿದ್ರು ರೀ. ಇಲ್ಲೇನು ಆರತಿ ಮಾಡತ್ತಾಳಲ್ರಿ ಈಕಿ ನನ್ನ ಕೋ ಸಿಸ್ಟರ್. ನಮ್ಮ ಮನೆಯವ್ರ
ತಮ್ಮನ ಹೆಂಡ್ತಿರಿ ಇವಳು. ಈಕಿ ನಮ್ಮ ಮಾಮನ ಹೇಳ್ತೀರಿ, ನಮ್ಮ ಅಕ್ಕ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ರೀಸೆಂಟ್ ವ್ಲಾಗ್ಸ್ ಒಳಗೆಲ್ಲ ನೋಡೇ ಬಿಟ್ಟಿರಿ. ಆಲ್ಮೋಸ್ಟ್ ಎಲ್ಲ ವ್ಲಾಗ್ದಾಗೂ ಅದಾಳ್ರಿ ಈಕಿ ನಮ್ಮ ಅಕ್ಕ. ಹೀಗಾಗಿ ಹಂಗಂದೆ ನಾನು. ಅಕ್ಕಿನೂ ಆರತಿ ಮಾಡತ್ತಿದ್ಲು. ಇಲ್ಲೇನು ಆರತಿ ಹಿಡ್ಕೊಂಡಾರಲ್ರಿ ಇವರು ನಮ್ಮ 2ನೇ ಅತ್ತಿಯವ್ರು ಆಗ್ಬೇಕು. ಅವರು ಆರತಿ ಮಾಡತ್ತಿದ್ರು. ಇಲ್ಲಿ ಆರತಿ ಮಾಡತ್ತಾರ ನಮ್ಮ ಮನೆಯವರು, ಸಹೋದರತ್ತೇರಿ ಇವರು. ಆವಾಗಲೇ ಫಸ್ಟ್ ಹೇಳಿದ್ದೆ ಅಲ್ರಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಂತಂದು. ಇಲ್ಲೇ ನಮ್ಮ ಮನೆಯವರು ಹತ್ಕೊಂಡು ಹೊಂಟಾರ ನೋಡ್ರಿ ಮೆಟ್ಲನ್ನ. ಭಾಳ ಅಂದ್ರೆ ಭಾಳ ಮೆಟ್ಲು ಇದ್ದು ರೀ. ನಂಗಂದ್ರೂ ಹತ್ತೊಳಗೆ ಸಾಕಾಗ್ಬಿಟ್ಟಿತ್ತಲ್ಲೇ. ನಾನು ನನ್ನ ಸಿಸ್ಟರ್ ಎಲ್ಲ ಸೇಮ್ ಸ್ಯಾರಿ ಹಾಕ್ಕೊಂಡಿದ್ವಿ ರೀ. ಅಂದ್ರೆ ಸೇಮ್ ಕಲರ್ ಕಾಂಬಿನೇಷನ್ ಒಳಗೆ ಹಾಕ್ಕೊಂಡಿದ್ವಿ. ಇದಾದಮೇಲೆ ಅಲ್ಲಿ ಹೊನ್ಕೇರಿ ಮಲಯದಿಂದ ನಾವು ಸೀದಾ ಮಂತ್ರಾಲಯಕ್ಕೆ ಹೋದ್ವಿ ರೀ. ಯಾಕಂದ್ರೆ ಅಲ್ಲಿ ನಿಯರ್ ಬೈ ಇತ್ತು. ಹಂಗೆ ಮಂತ್ರಾಲಯ ನೋಡ್ಕೊಂಡು ಹೋದ್ರಾತಂತಂದು ಮಂತ್ರಾಲಯಕ್ಕೆ ಬಂದ್ವಿ ರೀ. ಅಲ್ಲಿ ರಥೋತ್ಸವ ಆಗತ್ತಿತ್ತು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡಾತಿರಲ್ರಿ. ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತೆ ಸಿಗುವ. ಥ್ಯಾಂಕ್ ಯು.